ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನು ರಾಶಿ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 18/4/2024. ಈ ದಿನದ ರಾಶಿ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು. ವೃತ್ತಿ ಜೀವನ ಚೆನ್ನಾಗಿರ್ತದೆ. ತಾಯಿಯ ಆಶೀರ್ವಾದದ ಫಲದಿಂದ ವೃತ್ತಿಯಲ್ಲಿ ಅಭಿವೃದ್ಧಿ ಮತ್ತು ಯಶಸ್ಸಿನ ಫಲಗಳು, ಮತ್ತು ಆರ್ಥಿಕತೆಯ ಆದಾಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಶುಭ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಸಣ್ಣ ಕಸಿವಿಸಿಯ ಅನುಭವಗಳುಂಟು. ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸಗಳು ಆಗುವ ಸಾಧ್ಯತೆಗಳುಂಟು. ಕಾನೂನು ಪ್ರಸಂಗದಲ್ಲಿ ತೃಪ್ತಿ ಇರುವುದಿಲ್ಲ. ಸೊ ತಾವುಗಳು ಗೀತೆಯ 1 ಮತ್ತು 2ನೇ ಅಧ್ಯಾಯದ ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಚಂದ್ರನ ಸ್ಥಿತಿ ಅದ್ಭುತವಾದಂತಹ ಫಲದ ಸ್ಥಿತಿ, ಗುರು ಮತ್ತು ರವಿಯ ಸ್ಥಿತಿ ವ್ಯಯದ ಫಲಸ್ಥಿತಿ. ಕೈಗೊಂಡ ಕಾರ್ಯಗಳು ವಿಘ್ನದ ಕಡೆಗೆ ಸಾಗುವಂಥದ್ದು, ಅಂತಂದರೆ ಸಾಕಾರ ಆಗದೇ ಇರುವಂತಹ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ತಂದೆಯ ಆಶೀರ್ವಾದ ಮತ್ತು ತಾಯಿಯ ಆಶೀರ್ವಾದದೊಂದಿಗೆ ಕಾರ್ಯಪ್ರವೃತ್ತಿಯನ್ನು ಮಾಡುವುದರಿಂದ ಶುಭದ ನಿರೀಕ್ಷೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ವೃತ್ತಿ ಮಂದಗತಿಯಲ್ಲಿ ಸಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಇನ್ನು ಒಂದು ರೀತಿಯಲ್ಲಿ ಎಲ್ಲಿಯೂ ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸದ ಫಲಗಳನ್ನು ತಾವುಗಳು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಸೊ ತಾವುಗಳು ಗೀತೆಯ 3 ಮತ್ತು 4ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಗುರು ಮತ್ತು ರವಿಯ ಸ್ಥಿತಿ ಏಕಾದಶದಲ್ಲಿ ಲಾಭಭಾವದಲ್ಲಿರುವಂಥದ್ದು. ಕರ್ಮಪತಿಯಾದಂತಹ ಗುರು ಲಾಭದಲ್ಲಿರುವಂಥದ್ದು, ತೃತೀಯ ಪತಿಯಾದಂತಹ ರವಿ ಲಾಭಭಾವದಲ್ಲಿರುವಂಥದ್ದು. ಸರ್ವ ಕಾರ್ಯಗಳಲ್ಲಿಯೂ ಕೂಡ ಜಯದ ಫಲಗಳನ್ನು ಕಾಣುವಂತಹ ಇಷ್ಟಾರ್ಥ ಸಿದ್ಧಿಯ ಒಂದು ಗ್ರಹ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಅದು ಕರ್ಮದಲ್ಲಿ, ದಾಂಪತ್ಯದಲ್ಲಿ, ಆರೋಗ್ಯ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ. ಆದರೆ ಅದೇ ರೀತಿಯಲ್ಲಿ ಹಣಕಾಸಿನ ವ್ಯಯದ ಫಲವೂ ಕೂಡ ತಮ್ಮ ಪಾಲಿಗೆ ಇರ್ತದೆ. ಮಾನಸಿಕವಾಗಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹೇಳುವಂಥದ್ದು ಮನದಲ್ಲಿ, ಅದು ವೃತ್ತಿ ನಿಮಿತ್ತವೋ ಅಥವಾ ಕೌಟುಂಬಿಕ ವಿಷಯಾಧಾರಿತವಾಗಿಯೋ ಇದ್ದೇ ಇರ್ತದೆ. ಗೊಂದಲ ಅಂತ ಹೇಳ್ಬೋದು. ಏನಾಗುತ್ತೆ, ಏನು ಮುಂದಿನ ನಡೆ ಅಂತ ಹೇಳುವಂಥ ಒಂದು ಪ್ರಶ್ನೆ. ಅದೆಲ್ಲದಕ್ಕೂ ಕೂಡ ಸದ್ಯೋಭವಿಷ್ಯತ್ತಿನಲ್ಲಿ ತೆರೆ ಬೀಳ್ತದೆ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಗೀತೆಯ 5 ಮತ್ತು 6ನೇ ಅಧ್ಯಾಯದ ಪಾರಾಯಣ ಮಾಡಿ ಖಂಡಿತ ಶುಭ ಫಲ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ತಾಯಿಯ ಒಂದು ಪ್ರೇರಣೆ ಅಥವಾ ತಾಯಿಯ ಮಾರ್ಗದರ್ಶನ, ಇದರಿಂದ ಒಂದು ಯಶಸ್ಸಿನ ಜೀವನದ ನಿರೀಕ್ಷೆಯನ್ನು ಮಾಡುವುದಕ್ಕೆ ಅವಕಾಶ ಉಂಟು. ಕರ್ಮಕ್ಷೇತ್ರದಲ್ಲಿ ಒತ್ತಡ ಇದೆ. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಅಡಚಣೆಗಳು ಹೇಳುವಂಥದ್ದುಂಟು. ಸಾರ್ವಜನಿಕ ಬದುಕಿನಲ್ಲಿಯೂ ಸಮಾಧಾನ ಇರುವುದಿಲ್ಲ. ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿಯ ಫಲಗಳು ಹೇಳುವಂಥದ್ದುಂಟು. ಕೌಟುಂಬಿಕವಾಗಿಯೂ ಕೂಡ ಒಂದು ಹಂತದ ಸಮಾಧಾನದ ಫಲ ಉಂಟು. ಮಕ್ಕಳಿಂದ ಸಂತೋಷದ ಫಲವೂ ಕೂಡ ತಮ್ಮ ಪಾಲಿಗೆ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 7 ಮತ್ತು 8ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿರ್ತದೆ. ಅಭಿವೃದ್ಧಿಯ ಫಲಗಳುಂಟು. ಕೈಗೊಂಡಂತಹ ಕಾರ್ಯದಲ್ಲಿ ಯಶಸ್ಸಿನ ಫಲಗಳು ಹೇಳುವಂಥದ್ದು ಇರ್ತದೆ. ಇನ್ನು ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಉಂಟು. ಮಕ್ಕಳಿಂದಲೂ ಕೂಡ ಸಮಾಧಾನದ ಫಲ ಇದೆ. ರಕ್ತದೊತ್ತಡದಂತಹ ಆರೋಗ್ಯದ ವಿಷಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳು ಬಹುತೇಕ. ಕಾನೂನು ಪ್ರಸಂಗಗಳು ಮುಂದುವರಿದ ಭಾಗವಾಗಿ ಅದು ನಿತ್ಯ ಜೀವನದಂತೆ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 9 ಮತ್ತು 10ನೇ ಅಧ್ಯಾಯದ ಪಾರಾಯಣ ಮಾಡಿ ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ ಆತ್ಮಬಲವನ್ನು ವೃದ್ಧಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿ, ವ್ಯಯಾಧಿಪತಿ ಅಷ್ಟಮದಲ್ಲಿದ್ದಾನೆ, ರವಿ ಅಷ್ಟಮದಲ್ಲಿರುವಂಥದ್ದು. ಆತ್ಮಬಲದ ಕೊರತೆ ಅತ್ಯಂತ ಬಹು ಬಲವಾಗಿ ಇರುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ.
ಮಾನಸಿಕವಾದಂತಹ ಒಂದು ಧೈರ್ಯ ಸ್ಥೈರ್ಯಗಳೇ ತಮ್ಮ ಗೆಲುವಿಗೆ ಅವಶ್ಯಕ ಫಲವನ್ನು ಕೊಡುವಂಥದ್ದು. ಹಾಗಾಗಿ ಅದರ ಬಗ್ಗೆ ಜಾಗ್ರತೆ ವಹಿಸಿ. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳುಂಟು. ಕರ್ಮ ಒಂದು ಹಂತಕ್ಕಿರ್ತದೆ, ಹಣಕಾಸು ಕೂಡ ಒಂದು ಹಂತಕ್ಕಿರ್ತದೆ. ತಾವು ನಿರೀಕ್ಷೆ ಪಟ್ಟಷ್ಟು ಹಣಕಾಸಿನ ಆದಾಯ ಇರುವುದಿಲ್ಲ, ವ್ಯಯವೂ ಕೂಡ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 11 ಮತ್ತು 12ನೇ ಅಧ್ಯಾಯದ ಪಾರಾಯಣ ಮಾಡಿ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ವೃತ್ತಿ ಚೆನ್ನಾಗಿರ್ತದೆ, ಆರ್ಥಿಕತೆಯೂ ಕೂಡ ಚೆನ್ನಾಗಿರ್ತದೆ, ಸಾಂಸಾರಿಕ ಜೀವನವೂ ಕೂಡ ತುಂಬ ಉತ್ತಮ ಸ್ಥಿತಿಯಲ್ಲಿ ಕಂಡು ಬರ್ತಾ ಇದೆ. ಕಲಾತ್ಮಕವಾದಂತಹ ಬದುಕಿನ ವಿಷಯದಲ್ಲಿಯೂ ಕೂಡ ಗೌರವ ಆದರಾತಿಥ್ಯಗಳೆಲ್ಲ ತಮ್ಮ ಪಾಲಿಗೆ ಲಭ್ಯ ಇದೆ. ತಾಯಿಯ ಒಂದು ಮಾರ್ಗದರ್ಶನ, ಪ್ರೇರಣೆ ಹೇಳುವಂಥದ್ದು ತಮ್ಮ ಬದುಕಿನ ಒಂದು ಉಚ್ಛ್ರಾಯವಾದಂತಹ ಸ್ಥಿತಿಗೆ ಕಾರಣವಾದೀತು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 13 ಮತ್ತು 14ನೇ ಅಧ್ಯಾಯದ ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಏನು ತಾಳ್ಮೆಯಿಂದ ವ್ಯವಹರಿಸುವಂಥದ್ದೇನಿದೆ, ಇದು ನಿಮ್ಮ ಅತ್ಯಂತ ಉನ್ನತ ಮಟ್ಟದ ಸ್ಥಾನಮಾನಾದಿಗಳು ಮತ್ತು ಗೌರವಾದರಾತಿಥ್ಯಗಳಿಗೆಲ್ಲ ಪೂರಕವಾಗುತ್ತದೆ. ಆರ್ಥಿಕ ಆದಾಯಕ್ಕೂ ಕೂಡ ಇದು ಪೂರಕವಾದಂತಹ ಫಲವಾಗಿ ಕಂಡು ಬರ್ತಾ ಇದೆ. ಕಾರ್ಯಭಂಗ, ಕಾರ್ಯವಿಘ್ನ ಹೇಳುವಂಥದ್ದು ತಮ್ಮ ಅನುಭವದಲ್ಲಿರುವಂತಹ ಫಲವಾಗಿ ಕಂಡು ಬರ್ತಾ ಉಂಟು. ಸಾಂಸಾರಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ತೃಪ್ತಿ ಇದೆ. ಹೋರಾಟದ ಒಂದು ಮನೋಭಾವ, ಹೋರಾಟದ ಹೆಜ್ಜೆ ಏನಿದೆ ಅದನ್ನು ಎಂದೂ ಕೂಡ ಹಿಂದೆ ತೆಗೆಯುವ ಅವಶ್ಯಕತೆ ಇಲ್ಲ. ಕಾನೂನಿನ ತೊಂದರೆಗಳು ತಮಗೆ ಎದುರಾಗಬಹುದಾದಂತಹ ಸಂಭವ ಕಂಡು ಬರ್ತಾ ಉಂಟು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 15 ಮತ್ತು 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿ, ಕರ್ಮ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಚೆನ್ನಾಗಿರ್ತದೆ, ದಾಂಪತ್ಯ ಸೌಖ್ಯ ಫಲಗಳುಂಟು, ದೈಹಿಕವಾದಂಥ ಬಳಲುವಿಕೆ ಹೇಳುವಂಥದ್ದುಂಟು, ತೀರ್ಥಕ್ಷೇತ್ರಾದಿ ಸಂದರ್ಶನದ ಫಲಗಳು, ಕಾರ್ಯದಲ್ಲಿ ಸಫಲ ಫಲಗಳು ಹೇಳುವಂಥದ್ದುಂಟು, ಕಾನೂನು ಸಮಸ್ಯೆ ಹೇಳುವಂಥದ್ದು ತಮ್ಮ ಮುಂದೆ ಬರುವ ಸಾಧ್ಯತೆ, ಭೂ ಖರೀದಿ, ಗೃಹ ನಿರ್ಮಾಣದಂತಹ ಯೋಚನೆಗಳಿಗೆ ಪೂರಕ ಫಲಗಳೂ ಕೂಡ ಇದ್ದೇ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 17 ಮತ್ತು 18ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮ ಹೋರಾಟದಿಂದ ಮುಂದೆ ಸಾಗುತ್ತದೆ. ಆರ್ಥಿಕತೆಯೂ ಕೂಡ ತುಂಬ ಹೋರಾಟದಿಂದ ವೃದ್ಧಿಸಿಕೊಳ್ಳುವಂಥ ಅವಶ್ಯಕತೆಗಳು ಹೇಳುವಂಥದ್ದು ಕಂಡು ಬರ್ತಾ ಉಂಟು. ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನದಲ್ಲಿ ಸಮಾಧಾನ ಇದೆ. ವೃತ್ತಿಯಲ್ಲಿ ಆಯಾಸ ಮತ್ತು ಪರಿಶ್ರಮ ಹೇಳುವಂಥದ್ದು ತುಂಬ ಅವಶ್ಯಕ. ಸುದೀರ್ಘವಾದಂಥ ಕಾನೂನು ಹೋರಾಟಕ್ಕೆ ತೆರೆ ಬೀಳಲಿದೆ. ಭೂ ಖರೀದಿ, ಗೃಹ ನಿರ್ಮಾಣ, ವಾಹನ ಖರೀದಿ ಇತ್ಯಾದಿಗಳಿಗೆಲ್ಲ ಶುಭ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 1 ಮತ್ತು 2ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿರ್ತದೆ ಮತ್ತು ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿಯೇ ಇರ್ತದೆ. ಆದರೆ ಮಾನಸಿಕವಾದಂಥ ಒಂದು ಖಿನ್ನತೆ, ದುಗುಡ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಆರ್ಥಿಕತೆಯ ವ್ಯಯವೂ ಕೂಡ ಅದಕ್ಕಿಂತ ದ್ವಿಗುಣವಾಗಿರುವಂತಹ ಯೋಗ ಫಲಗಳು ಕಂಡು ಬರ್ತಾ ಉಂಟು. ಗಂಟು ನೋವು, ಎಲುಬು ನೋವುಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ವ್ಯತ್ಯಾಸಗಳಾಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಫಲಗಳು, ಯಾವುದಾದ್ರೂ ಒಂದು ಕಾನೂನಿನ ಕಿರಿಕಿರಿಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಎದುರಾಗುವಂತಹ ಸಂಭವನೀಯವಾದಂಥ ಫಲವಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 3 ಮತ್ತು 4ನೇ ಅಧ್ಯಾಯದ ಪಾರಾಯಣ ಮಾಡಿ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ದೈಹಿಕವಾದಂಥ ಆರೋಗ್ಯದ ವ್ಯಯ, ದೈಹಿಕವಾದಂತಹ ಮಾನಸಿಕವಾದಂತಹ ನೆಮ್ಮದಿಯ ವ್ಯಯ, ಒಂದು ಆರ್ಥಿಕತೆಯ ವ್ಯಯ, ಈ ರೀತಿ ವ್ಯಯದ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಆದರೂ ಕೂಡ ತಾವುಗಳು ಬ್ಯಾಲೆನ್ಸ್ ಮಾಡಬಹುದಾದಂಥ ಒಂದು ಸ್ಥಿತಿ ಹೇಳುವಂಥದ್ದು, ಕಾರ್ಯದಲ್ಲಿ ಸಾಫಲ್ಯ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸಾಂಸಾರಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ತೃಪ್ತಿ ಹೇಳುವಂಥದ್ದು ಉಂಟು. ಮಕ್ಕಳಿಂದ ಸಮಾಧಾನ ಇರುವುದಿಲ್ಲ. ಇನ್ನು ಒಂದು ರೀತಿಯಲ್ಲಿ
ಚಿಂತಾಕ್ರಾಂತ ಮನಸ್ಥಿತಿ ಹೇಳುವಂಥದ್ದು ತಮ್ಮ ಒಳಗೆ ಸದಾಕಾಲ ಇರುವಂಥದ್ದಾಗಿದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 5 ಮತ್ತು 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.